ಆಗಸ್ಟ್ 1ರಂದು ಮೈಸೂರಿನ ವಿವೇಕ ಸ್ಮಾರಕದ ಉದ್ಘಾಟನೆ ಗೌರವಾನ್ವಿತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ. 1ನೇ ತಾರೀಕು ಮಧ್ಯಾಹ್ನ 3:30ವರೆಗೆ ಪ್ರಧಾನಮಂತ್ರಿಗಳು ನೇರವಾಗಿ ಮೈಸೂರಿಗೆ ಬರೋರಿದ್ದಾರೆ. ಸ್ಮಾರಕಕ್ಕೂ ಕೂಡ ಭೇಟಿಯನ್ನು ನೀಡ್ತಾರೆ. ತದನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಅವರೊಂದು 80,000 ಮಕ್ಕಳು ಕೂಡ ಇರ್ತಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳವರ ಅಪೇಕ್ಷೆಯೂ ಕೂಡ ಇತ್ತು. ಒಂದು 6-8 ತಿಂಗಳಿಂದನೇ ನನಗೂ ಕೂಡ ಮನವಿಯನ್ನು ಕೂಡ ಮಾಡಿದರು, ಹೇಗಾದರೂ ಮಾಡಿ ಪ್ರಧಾನಮಂತ್ರಿಗಳನ್ನು ಕರೆಸಬೇಕು, ವಿವೇಕ ಸ್ಮಾರಕ ಪ್ರಧಾನಮಂತ್ರಿಗಳವರ ಕೈಯಿಂದಲೇ ಆಗಬೇಕು ಅನ್ನುವ ಅಪೇಕ್ಷೆ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಇತ್ತು. ಸ್ವಾಮೀಜಿಗಳವರ ಆಸೆ ನೆರವೇರ್ತಾ ಇದೆ. ಪ್ರಧಾನಮಂತ್ರಿಗಳು ಬರ್ತಾರೆ 1ನೇ ತಾರೀಕು. ಮತ್ತೊಂದು ಸಂತೋಷ ತರುವಂಥ ವಿಚಾರ ಅಂತ ಹೇಳಿದ್ರೆ, KR ನಗರದ ಕಂಚಹಾರನ ಕೊಪ್ಪಳು ಬಹಳ ಬಡ ಕುಟುಂಬದಿಂದ ಬಂದಿರುವಂತಹ ಶಿಲ್ಪ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಗುಂಡು ಎಸೆತ ಶಾರ್ಟ್ ಪುಟ್ಟಲ್ಲಿ ಇವತ್ತು ಪದಕವನ್ನು ಪಡೆದಿರುವಂಥದ್ದು ಕೇವಲ KR ನಗರ ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ಇಡೀ ನಮ್ಮ ದೇಶದ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ದೊಡ್ಡ ಸಾಧನೆಯನ್ನು ಶಿಲ್ಪ ಅವರು ಮಾಡಿರ್ತಕ್ಕಂಥದ್ದು. ಭಾಳ ಕಡುಬಡ ಕುಟುಂಬದಿಂದ ಬಂದಿರತಕ್ಕಂಥ ಶಿಲ್ಪ ಅವರು ಏನೇ ಬಡತನ ಇದ್ದರೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಏನೋ ಅವಳಲ್ಲಿತ್ತು. ಅದರ ಪರಿಣಾಮ ಮತ್ತು ಸಾಧನೆ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ